ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀಪಕರ್ಣ ಪ್ರಪಂಚಕ್ಕೆ ಸ್ವಾಗತ. ಕರ್ನಾಟಕ ಲೋಕಸೇವಾ ಆಯೋಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 150 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಉಳಿಕೆ ಮೂಲ ವೃಂದ. ಇಲಾಖೆಯ ಹೆಸರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಹುದ್ದೆಯ ಪದನಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಒಟ್ಟು ಹುದ್ದೆಗಳ ಸಂಖ್ಯೆ 150. ವೃಂದ ಗ್ರೂಪ್ ಸಿ, ಉಳಿಕೆ ಮೂಲ ವೃಂದ ಅಂತ ಹೇಳಿದ್ದಾರೆ. 37,900ರಿಂದ 70,850ವರೆಗೆ ಆಗುವಂಥದ್ದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ 15/4 ಇಂದ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ 15/5 ಇರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕಗಳನ್ನು ತದನಂತರ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ವಿದ್ಯಾರ್ಹತೆ ಭಾರತದ ಕಾನೂನಿನನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ಡಿಗ್ರಿ ಆಗಿರಬೇಕು ಅಂತ ಹೇಳಿದ್ದಾರೆ. ಆನ್ಲೈನ್ ಮೂಲಕ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಮತ್ತು ಕೋರಿದ ಮೀಸಲಾತಿ ಎಲ್ಲ ದಾಖಲೆಗಳನ್ನು ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವಂತೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ವಿದ್ಯಾರ್ಹತೆ ಆಗಿರ್ಬೋದು ಮತ್ತು ಮೀಸಲಾತಿಗೆ ಸಂಬಂಧಪಟ್ಟಿರುವಂಥದ್ದು. ಆಮೇಲೆ ಶುಲ್ಕನ ನೆಟ್ ಬ್ಯಾಂಕಿಂಗು, ಡೆಬಿಟ್ ಟು ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದು. ಶುಲ್ಕ ಪಾವತಿಸದ ಹಾಗೂ ದಾಖಲೆಗಳನ್ನು ಭಾವಚಿತ್ರ, ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ, ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಸ್ಟಾರ್ಟಿಂಗು ಅರ್ಜಿ ಸಲ್ಲಿಸಬೇಕು ಅಂತಂದರೆ 1 ಟೈಮ್ ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ. ಪ್ರೊಫೈಲ್ ಕ್ರಿಯೇಷನ್ ಆದ ನಂತರ ನೆಕ್ಸ್ಟು ಲಾಗಿನ್ ಆಗಿ ನೀವು ಅಪ್ಲೈ ಟು ಪೋಸ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾರು ನೀವು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲಲ್ಲ, ನೀವು ರಿಜಿಸ್ಟ್ರೇಷನಲ್ಲಿ ಹೋಗಿ ರಿಜಿಸ್ಟರ್ ಆಗಿ ನೆಕ್ಸ್ಟು ಲಾಗಿನ್ ಆಗಿ ಅಪ್ಲೈ ಸಲ್ಲಿಸಬೇಕು. ಅದರ ಒಂದು ವೆಬ್ಸೈಟ್ ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ನೀವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಮೊಬೈಲ್ ನಂಬರು ಮತ್ತು ಇಮೇಲ್ ID ಇರಬೇಕಾಗತ್ತೆ. ನೆಕ್ಸ್ಟು ನೀವು ರಿಜಿಸ್ಟ್ರೇಷನ್ ಆದ ನಂತರ ಪಾಸ್ವರ್ಡು ಮತ್ತು ಯೂಸರ್ ID-ನ ಜೋಪಾನವಾಗಿಟ್ಕೋಬೇಕು. ಆಯೋಗಕ್ಕೆ ಪತ್ರ ವ್ಯವಹಾರ ಅಥವಾ ಇಮೇಲ್ ಮೂಲಕ ಕಳಿಸುವ ಕೋರಿಕೆಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ನೀವು ಅಪ್ಲೈ ಮಾಡಬೇಕಾದ್ರೆ ಜಾಗರೂಕತೆಯಿಂದ ನೋಟಿಫಿಕೇಶನ್ ಓದಿದ ನಂತರನೇ ಅಪ್ಲೈ ಮಾಡಬೇಕು. ನೀವು SLCನ 2002 ಅಥವಾ ಅದಕ್ಕಿಂತ ಹಿಂದೆ ಓದಿದರೆ ಮ್ಯಾನ್ಯಲ್ ಎಂಟ್ರಿ ಮಾಡಬೇಕಾಗತ್ತೆ, ಕೈಯಲ್ಲಿ ಟೈಪ್ ಮಾಡಬೇಕಾಗತ್ತೆ. 2003 ಅದರ ನಂತರ ಅಭ್ಯಾಸ ಮಾಡಿದರೆ ನೀವು ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಸ್ವಯಂಚಾಲಿತವಾಗಿ ಅಧ್ಯಯನ ಮಾಡಿದ ಬೋರ್ಡ್ನಿಂದ ನೇರವಾಗಿ ದಾಖಲಾಗುತ್ತದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಬಂದಿಲ್ಲ ಅಂತಂದರೆ ನೀವು ಕೈಯಲ್ಲೇ ಟೈಪ್ ಮಾಡಬೇಕಾಗತ್ತೆ. ಸೇಮ್ ಇದೇ ಥರನೇ CBSE ಆಗಿರ್ಬೋದು, PUC ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟು ಆಧಾರು, ಕುಟುಂಬ ID ಮತ್ತು ರೇಷನ್ ಕಾರ್ಡು ಸಂಖ್ಯೆಗಳನ್ನು ನಮೂದಿಸಿದಲ್ಲಿ ನಿಮ್ಮ ಕಾಯಂ ವಿಳಾಸದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಪಡೆಯಲಾಗುವುದು ಅಂತ ಹೇಳಿದ್ದಾರೆ. ಇದಾದ ನಂತರ ಸೇವ್ ಅಂತ ಹೇಳಿ ಬಟನ್ ಒತ್ತಿ ಅಂತ ಹೇಳಿದ್ದಾರೆ. ನಿಮ್ಮ ಜಾತಿ ಮೀಸಲಾತಿ ಅಥವಾ HK ಮೀಸಲಾತಿ ಏನಾರು ಕೋರ್ತಾ ಇದ್ದೀರಾ ಅಂದರೆ RD ನಂಬರ್ ಹಾಕಿದರೆ API ಮೂಲಕ ವಿವರಗಳನ್ನು ಸ್ವಯಂಚಾಲಿತವಾಗಿ ಪಡೆಯಲಾಗುವುದು ಅಂತ ಹೇಳಿದ್ದಾರೆ. ಅಥವಾ ಬಂದಿಲ್ಲ ಅಂದರೆ ಮ್ಯಾನ್ಯಲ್ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟು ಫೋಟೋಗ್ರಾಫು, ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಅಂತ ಹೇಳಿದ್ದಾರೆ. ಫೋಟೋಗ್ರಾಫು 200 KB ಒಳಗಡೆ ಇರಬೇಕು. ಅಂದರೆ ಮಿನಿಮಮ್ 50 ಎಬೋ ಇರಬೇಕು. ಅಂದರೆ ಮ್ಯಾಕ್ಸಿಮಮ್ 200 KB ಒಳಗಡೆ ಇರಬೇಕು. ಸಹಿ ಆದ್ರೂ ಅಷ್ಟೇ 70 KB ಅಂತ ಅಂದರೆ 50 ಎಬೋನೇ ಇರಬೇಕು. ಫಾರ್ಮೆಟು JPEG ಮತ್ತು JPG 2 ಫಾರ್ಮೆಟಲ್ಲಿ ಇರ್ಬೋದು. ನೋಡಿ, ಇಲ್ಲಿ 1 ಟೈಮ್ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟು ಅಪ್ಲೈ ಟು ಪೋಸ್ಟ್ ಟ್ಯಾಬ್ನ ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ವೇಳೆ ನೀವು ಅಪ್ಲೈ ಮಾಡಿದ ನಂತರ ಏನಾದರೂ ಬದಲಾವಣೆ ಮಾಡಲು ಇಚ್ಛಿಸ್ತೀರಾ ಅಂತ ಅಂದರೆ ನೀವು ಅದನ್ನು ಅಪ್ಲೈ ಮಾಡಿರುವಂಥ ಅರ್ಜಿನ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಅಪ್ಲೈ ಮಾಡ್ಬೋದು. ಆದರೆ ಈ ಅಪ್ಲೈ ಮಾಡಿದ್ದೀರಾ, ನೀವು ಶುಲ್ಕನೂ ಆಲ್ರೆಡಿ ಕಟ್ಟಿದ್ದೀರಾ ಅಂತ ಅಂದರೆ ಅದನ್ನು ಇಲಾಖೆಯಿಂದ ನೀವು ಕಟ್ಟಿರೋಂಥ ಶುಲ್ಕನ ಹಿಂದಿರುಗಿಸೋದಿಲ್ಲ ಅಥವಾ ಬೇರೆ ಎಕ್ಸಾಮ್ಸ್ಗಳಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ನೀವು ಇನ್ನೂ ಶುಲ್ಕ ಕಟ್ಟಿಲ್ಲ ಅಂತ ಏನಾರು ಇದ್ದರೆ ಆದರೆ ಕಟ್ಟಿದ್ರು ಕೂಡ ನೀವು ಡಿಲೀಟ್ ಮಾಡ್ಕೋಬೋದು ಏನಾರು ಮಿಸ್ಟೇಕ್ ಆಗಿದ್ರೆ.
SC/ST ಕ್ಯಾಟ್ 1 ದೈಹಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗಿದೆ. ಸೊ ಇಷ್ಟು ಜನಕ್ಕೆ ಎಕ್ಸೆಂಪ್ಟೆಡ್ ಇದೆ. ಶುಲ್ಕ ನೆಟ್ ಬ್ಯಾಂಕಿಂಗು, ಡೆಬಿಟು, ಕ್ರೆಡಿಟ್ ಕಾರ್ಡು, UPI ಮೂಲಕ ಸಂದಾಯ ಮಾಡಬಹುದು. ಇದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಶುಲ್ಕ ಪಾವತಿಸಲು ಕೆಳಗಿನ ವಿಧಾನಗಳನ್ನು ಅನುಸರಿಸಿ ಅಂತ. ಪಾವತಿ ವಹಿವಾಟು ಮಾಡುವ ಸಂದರ್ಭದಲ್ಲಿ ಬ್ರೌಸರ್ ಕ್ಲೋಸು ಅಥವಾ ರಿಫ್ರೆಶು ಬ್ಯಾಕ್ ಬಟನ್ನು ಒತ್ತಬಾರ್ದು ಅಂತ ಹೇಳಿದ್ದಾರೆ. ಪ್ರೊಸೆಸಿಂಗು ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತಂದರೆ ಪೇಮೆಂಟ್ ಕಂಪ್ಲೀಟ್ ಆಗೋ ತನಕ ಕಾಯಬೇಕು ಅಂತ ಹೇಳಿದ್ದಾರೆ. ಆಯೋಗದ ಅಧಿಸೂಚನೆಗೆ ಯಶಸ್ವಿಯಾಗಿ ಸಲ್ಲಿಸಿದ ಅರ್ಜಿ ನಂತರ ಆಯೋಗವು ಪರೀಕ್ಷೆಯನ್ನು ನಿಗದಿಪಡಿಸಲಾದ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನೀವು ಸೂಚನೆಯನ್ನು ಸ್ವೀಕರಿಸಿರುತ್ತೀರಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಅಂದರೆ ಅರ್ಜಿ ಸಲ್ಲಿಸುವಂಥ ಟೈಮಲ್ಲಿ ಏನಾರೆ ಟೆಕ್ನಿಕಲ್ ಇಶ್ಯೂ ಆಯಿತು ಅಂತ ಅಂದರೆ. ಅರ್ಜಿಯನ್ನು ಏನು ಸಲ್ಲಿಸ್ತಾ ಇದ್ರಲ್ಲ ಎಲ್ಲ ಅವರ ಹೆಸರಲ್ಲೇ ದಾಖಲಾತಿಗಳಿರಬೇಕು ಅಂತ ಹೇಳಿದ್ದಾರೆ. ಒಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಬ್ರಿವೇಷನ್ ಕೊಟ್ಟಿದ್ದಾರೆ. ಇದು ಶುಲ್ಕ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600, ಪ್ರವರ್ಗ 2A, 2B, 3A, 3B ಅವರಿಗೆ 300, ಮಾಜಿ ಸೈನಿಕ ಆಗಿದ್ದರೆ 50, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಅಂತ ಹೇಳಿದ್ದಾರೆ. ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರ ಪರೀಕ್ಷೆಗೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅರ್ಹತಾ ಷರತ್ತುಗಳಿದೆ. ಆಯ್ಕೆ ವಿಧಾನ. ಇಲ್ಲಿ ಕಂಪಲ್ಸರಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಕಂಪಲ್ಸರಿ ಕನ್ನಡ ಟೋಟಲು 150 ಇರೋವಂಥದ್ದು, ಅದರಲ್ಲಿ ಮಿನಿಮಮ್ 50 ಅಂತ ತೆಗಿಬೇಕು. ಇದು SLCಯ ಹಂತದಲ್ಲಿರುತ್ತೆ ಕನ್ನಡ ಅಂತ ಹೇಳಿದ್ದಾರೆ. ನೀವು ಆಲ್ರೆಡಿ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಕನ್ನಡ ಏನಾದರೂ ಬರೆದಿದ್ರೆ ಅಂತ ಅಂದರೆ ಅದು 2022 ನಂತರ ಅದು ಡೇಟ್ ಮೆನ್ಷನ್ ಮಾಡಿದರೆ ಎಲ್ಲಿ ಹೇಳ್ತೀನಿ ನೋಡಿ, 29/11/2022 ಹಾಗೂ ನಂತರ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಸದರಿ ಫಲಿತಾಂಶವನ್ನು ಈ ಅಧಿಸೂಚನೆಯ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಈ ಡೇಟಿನ ನಂತರ ನೀವು ಬರೆದಿದ್ರೆ ಕನ್ನಡ ಮತ್ತೆ ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸಿಲೆಬಸ್ಸು ನಿಮ್ಗೆ ಕಂಪಲ್ಸರಿ ಕನ್ನಡ ಏನಿರುತ್ತೆ ಅಂದರೆ ಇದು ನೋಡ್ಕೋಬೋದು. ವೆಬ್ಸೈಟ್ ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪಠ್ಯಕ್ರಮ ಕೊಟ್ಟಿದ್ದಾರೆ. ಇಲ್ಲಿ ಪೇಪರ್ 1ನಲ್ಲಿ ಏನಿರುತ್ತೆ ಅಂತ ಸಾಮಾನ್ಯ ವಿಜ್ಞಾನ ಇದು ವಿಷಯಗಳಿರುವಂಥದ್ದು. ಈ ಟೋಟಲು 100 ಅಂಕಗಳು. ಸೊ ಅವಧಿ 1.5 ಗಂಟೆ ಇರುತ್ತೆ. ನೆಕ್ಸ್ಟು ಪತ್ರಿಕೆ 2 ಅದು ಗರಿಷ್ಠ 100 ಅಂಕಗಳು, 2 ಗಂಟೆ ಅವಧಿ ಇರುತ್ತೆ ಡ್ಯೂರೇಷನ್ನು. ಪತ್ರಿಕೆ 2 ಇದು ಇಷ್ಟು ಸಬ್ಜೆಕ್ಟ್ ಇರುವಂಥದ್ದು, ಇಷ್ಟು ಮಾರ್ಕ್ಸು. ಕ್ವಶನ್ ಪೇಪರು ಕನ್ನಡ ಇಂಗ್ಲೀಷ್ 2 ಲ್ಯಾಂಗ್ವೇಜಸಲ್ಲೂ ಇರುತ್ತೆ. ಕನ್ನಡದಲ್ಲಿ ಏನಾದ್ರು ಗೊಂದಲ ಆಯಿತು ಅಂದರೆ ಆಂಗ್ಲ ಭಾಷೆಯಲ್ಲಿ ಇರೋದೇ ಅಂತಿಮ ಅಂತ ಹೇಳಿದ್ದಾರೆ. ಪರೀಕ್ಷೆ ಕೇಂದ್ರ. ಕನ್ನಡ ಭಾಷಾ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕಾದ್ರೆ ಪ್ರವೇಶ ಪತ್ರ, ಅವರ ಭಾವಚಿತ್ರವಿರುವ ಮೂಲ ಗುರುತಿನ ಚೀಟಿ ಅಂತ ಹೇಳಿದ್ದಾರೆ. ಸೊ ಇಷ್ಟರಲ್ಲಿ ಯಾವುದಾದ್ರು ಒಂದನ್ನು ತೊಗೊಂಡು ಹೋಗ್ಬೇಕಾಗತ್ತೆ ಆಲ್ ಟಿಕೆಟ್ ಜೊತೆಗೆ. ಒಂದು ವೇಳೆ ತೊಗೊಂಡಿಲ್ಲ ಅಂತಂದರೆ ಎಕ್ಸಾಮ್ ಸೆಂಟ್ರ್ ಒಳಗೆ ಅಲೋ ಇರೋದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟು ಆಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಪ್ರಕಟಣೆಯ ಮೂಲಕ ತಿಳಿಸ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ವೆಬ್ಸೈಟಲ್ಲೂ ಚೆಕ್ ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಕ್ವಶನ್ ಪೇಪರಲ್ಲಿ ಆಕ್ಷೇಪಣೆ ಸಲ್ಲಿಸಬೇಕು ಅಂತಂದರೆ ಅದನ್ನು ಎಕ್ಸಾಮ್ ಸೆಂಟ್ರ್ ಒಳಗೆ ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿದ ನಂತರ ಅಕ್ನಾಲೇಜ್ಮೆಂಟು ತೊಗೋಬೇಕಾಗತ್ತೆ. ಕ್ವಶನ್ ಬಗ್ಗೆ ಏನಾದ್ರು ಆಕ್ಷೇಪಣೆಗಳಿದ್ರೆ. ವಯೋಮಿತಿ ಕನಿಷ್ಠ 18 ವರ್ಷ ಆಗಿರಬೇಕು. ಸಾಮಾನ್ಯ ಅರ್ಹತೆ ಗರಿಷ್ಠ 35, ಪ್ರವರ್ಗ 2A, 2B, 3A, 3B 38 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಗರಿಷ್ಠ 40. ವಯೋಮಿತಿ ಸಡಿಲಿಕೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಒಂದ್ಸತಿ ಓದ್ಕೊಳ್ಳಿ. ಇಲ್ಲಿ ಉಳಿಕೆ ಮೂಲ ವೃಂದದ 150 ಹುದ್ದೆಗಳ ವರ್ಗೀಕರಣ ಅಂತ ಕೊಟ್ಟಿದ್ದಾರೆ. ಸೊ ಮೀಸಲಾತಿ ಎಷ್ಟಿದೆ, ಸೊ ಯಾರ್ಯಾರಿಗೆ ಇದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಈ ಥರದ ಏನಿದೆಯಲ್ಲ ಕೆಳಗಡೆ ಸ್ವರೂಪ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದನ್ನು ಬೇಕಾದ್ರೆ ನೀವು ಓದ್ಕೊಳ್ಳಿ. ಒಟ್ಟು 150 ಹುದ್ದೆಗಳಿರುವಂಥದ್ದು. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಏನು ಮೀಸಲಾತಿಯನ್ನೇ ಕೊಡ್ತಾ ಇದ್ರಲ್ಲ ಅದು ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರಬೇಕು ಅಂತ ಹೇಳಿದ್ದಾರೆ. ಆ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ.
ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಹತೆ, ಆಮೇಲೆ ಜನ್ಮ ದಿನಾಂಕ ನಮೂದಿಸಿರುವ SSLC ಅಥವಾ ತತ್ಸಮಾನ ಅಂತ ಕೇಳಿದ್ದಾರೆ. ಸೈನಿಕರೇನಾರಾಗಿದ್ದರೆ ಅವರಿಗೆ. ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ. ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ. ನೀವು ಒಂದು ವೇಳೆ ಕನ್ನಡ ಮಾಧ್ಯಮ ಆಗಿದ್ದರೆ ಕ್ಲೈಮ್ ಮಾಡ್ಬೋದು. ನೀವು ಯಾವ ಮೀಸಲಾತಿ ಕ್ಲೈಮ್ ಮಾಡ್ತಾ ಇದ್ದೀರಲ್ಲ ಅದೆಲ್ಲ ನಮೂನೆ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ನಮೂನೆಗಳು ಹಾಕಿದ್ದಾರೆ ನೋಡಿ. ನೀವೇನೇನ ಕ್ಲೈಮ್ ಮಾಡ್ತಾ ಇದ್ದೀರಲ್ಲ ಮೀಸಲಾತಿಗಳನ್ನ, ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಪಡೆದಿಟ್ಟುಕೊಂಡು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ. ನೀವು ಒಂದು ವೇಳೆ ಚಾಲ್ತಿಯಲ್ಲಿರೋ ಹಾಗೆ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಮೀಸಲಾತಿಯನ್ನು ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಒಂದು ವೇಳೆ ವಿಳಾಸ ಬದಲಾವಣೆ ಆಗಿದ್ದರೆ ಸೊ ಈ ಒಂದು ಪ್ರೊಸೀಜರ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ದೂರವಾಣಿ ಸಂಖ್ಯೆಗಳ ಕೊಟ್ಟಿದ್ದಾರೆ. ದುರ್ನಡತೆ ಇದೆ, ಓದ್ಕೊಳ್ಳಿ. ನೆಕ್ಸ್ಟ್ ಯಾರ್ಯಾರು ಕ್ಲೈಮ್ ಮಾಡ್ತಾ ಇದ್ರಲ್ಲ ಈ ನಮೂನೆಗಳಲ್ಲಿ ಏನಿರುತ್ತಲ್ಲ ಅದನ್ನು ನೀವು ರೆಡಿ ಇಟ್ಕೋಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚೆ. ಇನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ 15/4 ಇರುವಂಥದ್ದು ಡೇಟು. ಅಷ್ಟರೊಳಗೆ ನೀವು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಆಗಿರಿ. ನೆಕ್ಸ್ಟ್ ಏನೇನು ಮೀಸಲಾತಿನ ಕ್ಲೈಮ್ ಮಾಡ್ತಾ ಇದ್ದೀರಲ್ಲ ಅದೆಲ್ಲ ಕೊನೆಯ ದಿನಾಂಕದಲ್ಲಿರುವಂತೆ ಚಾಲ್ತಿಯಲ್ಲಿರುವಂತೆ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಇಟ್ಕೊಂಡಿರಿ. ನೀವು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಪೋಸ್ಟನ್ನು ಎಲ್ಲ ನೋಟಿಫಿಕೇಷನ್ನ ಸರಿಯಾಗಿ ಓದ್ಕೊಂಡ ನಂತರ ಅಪ್ಲೈ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.